ನೋಡಿ ಬಾಸ್, ಈವರೆಗಿನ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವಿಚಿತ್ರ ವೈರಸ್ ಇಡೀ ಭೂಮಿ ಮೇಲೆ ಹಬ್ಬಿ ಎಲ್ಲರನ್ನೂ ಖತಮ್ ಮಾಡಿಬಿಡುತ್ತೆ. ಆದ್ರೆ ಹೆಂಗೋ ಏನೋ ಗೊತ್ತಿಲ್ಲ, ಫಿಲಿಪ್ ಅನ್ನೋ ಒಬ್ಬ ಪುಣ್ಯಾತ್ಮ ಮಾತ್ರ ಬದುಕೊಳ್ತಾನೆ. ಯಾರಾದ್ರೂ ಸಿಗ್ತಾರಾ ಅಂತ ಊರೆಲ್ಲ ಅಲೆದಾಡ್ತಾನೆ, ಆದ್ರೆ ಒಬ್ಬರು ಸಿಗಲ್ಲ. ಬೇಜಾರಾಗಿ ಇನ್ನು ಬದುಕಿರಬಾರದು ಅಂತ ಜೀವ ತಗೊಳ್ಳೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಹೆಂಗಸಿನ ಬಟ್ಟೆ ಬ್ರಾ ಕಾಣಿಸುತ್ತೆ. ಅದನ್ನ ನೋಡಿ ಇವನಿಗೆ ಫುಲ್ ಖುಷಿ, ಅಂದ್ರೆ ನನಗಿಂತ ಮುಂಚೆ ಯಾರೋ ಒಬ್ಬರು ಇಲ್ಲಿ ಬದುಕಿದ್ದಾರೆ ಅಂತ ಅರ್ಥ ಆಗುತ್ತೆ. ಆಮೇಲೆ ಅವನಿಗೆ ಕ್ಯಾರಲ್ ಅನ್ನೋ ಹುಡುಗಿ ಪರಿಚಯ ಆಗುತ್ತೆ. ಫಿಲಿಪ್ ಅವಳನ್ನ ಮನೆಗೆ ಕರ್ಕೊಂಡು ಬಂದು ಲಗ್ನ ಆಗ್ತಾನೆ. ನಾವಿಬ್ಬರೇ ಇರೋದು, ಮಕ್ಳು ಮರಿ ಮಾಡ್ಕೊಂಡು ಜನಸಂಖ್ಯೆ ಜಾಸ್ತಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಎಲ್ಲಾ ಮಸ್ತಾಗಿ ನಡೀತಿರುತ್ತೆ. ಅಷ್ಟರಲ್ಲಿ ಮೆಲಿಸಾ ಅನ್ನೋ ಒಬ್ಬಳು ಸಖತ್ ಸುಂದರಿ ಎಂಟ್ರಿ ಕೊಡ್ತಾಳೆ. ಮೆಲಿಸಾ ಲಕ್ ನೋಡಿ ಫಿಲಿಪ್ ಫುಲ್ ಫಿದಾ ಆಗ್ಬಿಡ್ತಾನೆ. ಅವಳನ್ನ ಪಟಾಯಿಸೋಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾನೆ, ಆದ್ರೆ ವರ್ಕೌಟ್ ಆಗಲ್ಲ. ಒಂದು ದಿನ ಮೆಲಿಸಾ ಇವನ ಹತ್ತಿರ ಬಂದ್ಬಿಟ್ಟು, ನಾನು ಇಷ್ಟು ವರ್ಷ ಒಬ್ಬಳೇ ಇರೋಕೆ ಆಗಲ್ಲ, ನನಗೂ ಒಂದಿಷ್ಟು ಆಸೆಗಳಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಸರಿ ಅಂತ ಇಬ್ರು ಸೇರಿ ಜನಸಂಖ್ಯೆ ಬೆಳೆಸೋ ಕಾರ್ಯಕ್ರಮ ಶುರು ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಫಿಲಿಪ್ ಏನೋ ಮಾಡೋಕೆ ಹೋಗೋಷ್ಟರಲ್ಲಿ ಟಾಡ್ ಅನ್ನೋ ಒಬ್ಬ ದಪ್ಪಗಿರೋ ವ್ಯಕ್ತಿ ಕಾರ್ನಲ್ಲಿ ಬರ್ತಾನೆ. ಈ ಮೆಲಿಸಾಗೆ ಟಾಡ್ನ ಲಕ್ಕು ಮತ್ತು ಅವನ ಒಳ್ಳೆ ಗುಣ ನೋಡಿ ಸಖತ್ ಇಷ್ಟ ಆಗ್ಬಿಡುತ್ತೆ. ಟಾಡ್ ಮೊದಲೇ ಕ್ಯಾರಲ್ ಜೊತೆ ಸೆಟ್ ಆಗಿದ್ದರು, ಮೆಲಿಸಾ ಫಿಲಿಪ್ನ ಸೈಡ್ಗೆ ತಳ್ಳಿ ಟಾಡ್ ಜೊತೆ ಫಿಕ್ಸ್ ಆಗ್ತಾಳೆ. ಅವರಿಬ್ಬರು ರಿಲೇಶನ್ಶಿಪ್ಗೆ ಬರ್ತಾರೆ. ಇದು ನೋಡಿ ಫಿಲಿಪ್ಗೆ ಹೊಟ್ಟೆ ಊರಿ ಶುರುವಾಗುತ್ತೆ. ಮೆಲಿಸಾನ ಪಡ್ಕೊಳ್ಳೋಕೆ ತುಂಬಾನೇ ಕಸರತ್ತು ಮಾಡ್ತಾನೆ. ಆದ್ರೆ ಮೆಲಿಸಾ ಮಾತ್ರ ಟಾಡ್ ಮೇಲೆ ಅದೆಷ್ಟು ಲವ್ ಮಾಡ್ತಿರ್ತಾಳೆ ಅಂದ್ರೆ ಅವಳು ಬೇರೆ ಯಾರನ್ನು ಕಣ್ಣೆತ್ತಿ ನೋಡಲ್ಲ. ಫಿಲಿಪ್ ಸಾಕಾಗಿ ಹೋಗಿ ದೇವರಿಗೆ ಬೈತಾನಿರ್ತಾನೆ. ಅಷ್ಟರಲ್ಲಿ ಅವನ ಮುಂದೆ ಒಂದು ಗಾಡಿ ಬಂದು ನಿಲ್ಲುತ್ತೆ. ಅದರಿಂದ ಇಬ್ಬರು ಸಖತ್ ಆಗಿರೋ ಹೆಣ್ಣು ಮಕ್ಕಳು ಕೆಳಗಿಳಿತಾರೆ. ಫಿಲಿಪ್ನ ನೋಡಿ ಅವರಿಗೂ ಫುಲ್ ಶಾಕ್ ಮತ್ತು ಖುಷಿ. ಅವರಲ್ಲಿ ಒಬ್ಬಳು ಯಂಗ್ ಆಗಿರೋ ಗೇಲ್, ಇನ್ನೊಬ್ಬಳು ಸ್ವಲ್ಪ ವಯಸ್ಸಾದ ಎರಿಕಾ. ಅವರು ಕೇಳ್ತಾರೆ, ಬೋರ್ಡ್ ಮೇಲೆ ಲಾಸ್ಟ್ ಮ್ಯಾನ್ ಅಲೈವ್, ಬದುಕಿರೋ ಕೊನೆಯ ಮನುಷ್ಯ ಅಂತ ಬರೆದಿದ್ದು ನೀವೇನಾ ಅಂತ. ಫಿಲಿಪ್, ಹೌದು ನಾನೇ ಅಂತ ಸೀನ್ ಹಾಕ್ತಾನೆ. ಗೇಲ್ ಕೇಳ್ತಾಳೆ, ನೀನು ಒಬ್ಬನೇ ಇದೀಯಾ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ ಅಂತ. ಆಗ ಫಿಲಿಪ್ ಯೋಚನೆ ಮಾಡ್ತಾನೆ, ಈ ಕಿಲಾಡಿ ಮತ್ತು ಕಿರಾತಕ ಟಾಡ್ ಬಗ್ಗೆ ಇವರಿಗೆ ಹೇಳಬೇಕಾ ಬೇಡವಾ ಅಂತ. ಯಾಕಂದ್ರೆ ಒಂದು ವೇಳೆ ಹೇಳಿದ್ರೆ ಇಬ್ಬರು ಹುಡುಗಿಯರು ಕೂಡ ಕೈ ತಪ್ಪಿ ಹೋಗ್ತಾರೆ ಅಂತ ಹೆದರಿ ನಾನು ಒಬ್ಬನೇ ಇರೋದು ಅಂತ ಸುಳ್ಳು ಹೇಳ್ತಾನೆ. ಇದನ್ನು ಕೇಳಿ ಅವರಿಬ್ಬರಿಗೂ ಫುಲ್ ಖುಷಿಯಾಗಿ ಒಬ್ಬರಿಗೊಬ್ಬರು ಹಗ್ ಮಾಡ್ಕೊಳ್ತಾರೆ. ಆಮೇಲೆ ಅವರೆಲ್ಲ ಒಂದು ದೊಡ್ಡ ಹೋಟೆಲ್ಗೆ ಹೋಗಿ ಶಾಂಪೇನ್ ಬಾಟಲಿ ಓಪನ್ ಮಾಡ್ತಾರೆ. ಫಿಲಿಪ್ ಎಂದಿನಂತೆ ಅವರನ್ನ ಐಸ್ ಮಾಡೋಕೆ ಶುರು ಮಾಡ್ತಾನೆ. ಇಬ್ರ ಜೊತೆನೂ ಒಂದೇ ಸರಿ ರೊಮ್ಯಾನ್ಸ್ ಮಾಡಬೇಕು ಅನ್ನೋದು ಅವನ ಪ್ಲಾನ್. ಎರಿಕಾ ಹೇಳುತ್ತಾಳೆ, ನೀನು ಆ ಬೋರ್ಡ್ ಬರೆದಿದ್ದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ, ಇಲ್ಲದಿದ್ರೆ ನಾವಿಬ್ಬರೇ ಹಲೆದಾಡ್ತಾ ಇರಬೇಕಿತ್ತು. ಗೇಲ್ ಕೂಡ ಹೌದು ಅಂತಾಳೆ. ಅಷ್ಟರಲ್ಲಿ ಫಿಲಿಪ್ ಶಾಂಪೇನ್ ಹಾಕುವಾಗ ಗೇಲ್ ಕಣ್ಣು ಅವನ ಕೈ ಉಂಗುರದ ಮೇಲೆ ಬೀಳುತ್ತೆ. ನೀನು ಮದುವೆ ಆಗಿದೀಯಾ ಅಂತ ಕೇಳ್ತಾಳೆ. ಫಿಲಿಪ್ ಉಲ್ಟಾ ಪಲ್ಟಾ ಹೇಳೋಕೆ ಹೋಗೋಷ್ಟರಲ್ಲಿ ಎರಿಕಾ, ನಮಗೆ ನಿನ್ನ ಹಳೆ ವಿಷಯ ಬೇಡ ಬಿಡು, ಇವತ್ತು ನಮ್ಮ ಜೊತೆ ಡಿನ್ನರ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಫಿಲಿಪ್ ಖುಷಿಯಿಂದ ಸೀದಾ ಸೂಪರ್ ಮಾರ್ಕೆಟ್ಗೆ ಹೋಗ್ತಾನೆ. ಕ್ಯಾರಲ್ ಹೇಳಿದ ಸಾಮಾನೆಲ್ಲ ತರ್ತಾನೆ. ಕ್ಯಾರಲ್ ಸಾಮಾನ್ ನೋಡುವಾಗ ಅದರೊಳಗೆ ಆ ಹೋಟೆಲ್ ಸೋಪು ಸಿಗುತ್ತೆ. ಕ್ಯಾರಲ್ ಕೇಳ್ತಾಳೆ, ನೀನು ಆ ಹೋಟೆಲ್ಗೆ ಯಾಕೆ ಹೋಗಿದ್ದೆ ಅಂತ. ಫಿಲಿಪ್, ಸುಮ್ನೆ ಹೆಂಗೆ ಹೋಗಿದ್ದೆ ಅಂತ ಕತೆ ಕಟ್ಟುತ್ತಾನೆ. ಕ್ಯಾರಲ್, ನನಗೆ ಗೊತ್ತು, ನಿನಗೆ ನನ್ನಿಂದ ಸ್ವಲ್ಪ ಬ್ರೇಕ್ ಬೇಕು, ಒಬ್ಬನೇ ಇರಬೇಕು ಅನ್ಸಿದೆ ಅಲ್ವಾ ಅಂತಾಳೆ. ಫಿಲಿಪ್ಗೆ ಬೇಕಾಗಿದ್ದೇ ಇದು. ಅವನು, ಹೌದು ನೀನು ಕರೆಕ್ಟ್ ಆಗಿ ಹೇಳ್ದೆ, ನನಗೆ ಸ್ವಲ್ಪ ಟೈಮ್ ಬೇಕು, ಇವತ್ತು ರಾತ್ರಿ ನಾನು ಒಬ್ಬನೇ ಕ್ಯಾಂಪಿಂಗ್ ಹೋಗ್ತೀನಿ ಅಂತ ಹೇಳಿ ರೆಡಿಯಾಗಿ ಕುಣಿತಾ ಗೇಲ್ ಹತ್ತಿರ ಓಡ್ತಾನೆ. ಅವನು ಅರಿಕಾ ಹತ್ತಿರ ಹೋಗ್ತಾನೆ. ಅಲ್ಲಿ ಆ ಇಬ್ಬರು ಹುಡುಗಿಯರು ಮಸ್ತಾಗಿ ರೆಡಿ ಆಗಿರ್ತಾರೆ. ಡೈನಿಂಗ್ ಟೇಬಲ್ ಕೂಡ ಸಖತ್ತಾಗಿ ಡೆಕೋರೇಟ್ ಮಾಡಿರ್ತಾರೆ. ಆಮೇಲೆ 3 ಜನ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿ ಫುಲ್ ಆಗಿ ಎಣ್ಣೆ ಹೊಡಿತಾರೆ. ಕುಡಿದ ಅಮಲಿನಲ್ಲಿ ಫಿಲಿಪ್ ತನ್ನ ಕಥೆ ಹೇಳ್ತಾನೆ. ನನ್ನ ಹೆಂಡತಿ ಕ್ಯಾರಲ್ ಅಂತ ಇದ್ದಳು, ಅವಳು ಕೆಲವು ವರ್ಷಗಳ ಹಿಂದೆ ತೀರಿ ಹೋದಳು. ಆ ದುಃಖದಿಂದ ನನಗೆ ಹೊರಬರೋಕೆ ಆಗ್ತಿಲ್ಲ, ಅವಳು ಈಗಲೂ ನನಗೆ ಅಲ್ಲಲ್ಲಿ ಕಾಣಿಸ್ತಿರ್ತಾಳೆ ಅಂತ ಹೇಳ್ತಾನೆ. ಈ ಸ್ಯಾಡ್ ಸ್ಟೋರಿ ಕೇಳಿ ಆ ಹುಡುಗಿಯರಿಗೂ ಅಯ್ಯೋ ಪಾಪ ಅನ್ಸುತ್ತೆ. ಫಿಲಿಪ್, ಸಾರಿ ಕಣ್ರಪ್ಪ, ಸುಮ್ಮನೆ ನನ್ನ ಹಳೆ ಕಥೆ ಹೇಳಿ ನಿಮ್ಮ ಮೂಡ್ ಹಾಳು ಮಾಡಿದೆ ಅಂತಾನೆ. ತಕ್ಷಣ ಎರಿಕಾಳಿಗೆ ಒಂದು ಐಡಿಯಾ ಬರುತ್ತೆ. ಅವಳು, ನಾವೆಲ್ಲ ಕಾರ್ ಹತ್ತಿ ಆ ಬೆಟ್ಟದ ಮೇಲೆ ಹೋಗೋಣ, ಅಲ್ಲಿ ನ್ಯಾಚುರಲ್ ಆಗಿ ಬಿಸಿ ನೀರು ಬರುತ್ತೆ, ನಾವೆಲ್ಲ ಜೊತೆಗೆ ಸ್ನಾನ ಮಾಡೋಣ ಅಂತಾಳೆ. ಇದನ್ನು ಕೇಳಿ ಫಿಲಿಪ್ಗೆ ಎಲ್ಲಿಲ್ಲದ ಖುಷಿ. ಇನ್ಮೇಲೆ ಅಲ್ವಾ ಅಸಲಿ ಮಜಾ ಶುರುವಾಗೋದು ಅಂತ ಕುಣಿತಾನೆ. ಇತ್ತ ಕಡೆ ಮೆಲಿಸಾ, ಟಾಡ್ ಮತ್ತು ಕ್ಯಾರಲ್ ಊಟ ಮಾಡ್ತಾ ಇರ್ತಾರೆ. ಮೆಲಿಸಾ, ಫಿಲಿಪ್ ಎಲ್ಲಿ
ಎಲ್ಲೂ ಕಾಣ್ತಿಲ್ವಲ್ಲ ಅಂತ ಕೇಳ್ತಾಳೆ. ಕ್ಯಾರಲ್ ಅವನು ಒಬ್ಬನೇ ಕ್ಯಾಂಪಿಂಗ್ ಮಾಡೋಕೆ ಹೋಗಿದ್ದಾನೆ ಅಂತಾಳೆ. ಮೆಲಿಸಾಗೆ ಏನೋ ಡೌಟ್ ಬರುತ್ತೆ. ಆದ್ರೆ ಕ್ಯಾರಲ್ ಫಿಲಿಪ್ ಮೇಲೆ ಅಷ್ಟು ಡೌಟ್ ಪಡಬೇಡ, ಅವನು ತುಂಬಾ ಒಳ್ಳೆಯವನು ಅಂತ ಸಮಾಧಾನ ಮಾಡ್ತಾಳೆ. ಟಾಡ್ ಕೂಡ ಹೌದು, ಅವನು ತುಂಬಾ ಒಳ್ಳೆ ಮನುಷ್ಯ. ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿದ್ದೀವಿ ಅಂದ್ರೆ ಅದಕ್ಕೆ ಅವನೇ ಕಾರಣ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ. ಕ್ಯಾರಲ್ ಹಾಗಾದ್ರೆ ಅವನಿಗೋಸ್ಕರ ಒಂದು ಮಸ್ತ್ ಪಾರ್ಟಿ ಅರೇಂಜ್ ಮಾಡೋಣ, ಅವನಿಗೂ ನಾವಂದ್ರೆ ಎಷ್ಟು ಪ್ರೀತಿ ಅಂತ ಗೊತ್ತಾಗಲಿ ಅಂತಾಳೆ. ಇನ್ನೊಂದೆಡೆ ಫಿಲಿಪ ಇಬ್ಬರು ಹುಡುಗಿಯರ ಜೊತೆ ಮಜಾ ಮಾಡೋಕೆ ಹೊರಟಿದ್ದಾನೆ. ಎರಿಕಾ ಹೇಳ್ತಾಳೆ, ಬೆಟ್ಟದ ಮೇಲೆ ಹೋದ ತಕ್ಷಣ ಅಸಲಿ ಕೆಲಸ ಶುರು ಮಾಡೋಣ, ಅಲ್ಲಿಯವರೆಗೂ ಫಿಲಿಪ್ ನೀನು ನಿನ್ನ ಪ್ಯಾಂಟ್ ಬಿಚ್ಚಿಡು ಅಂತಾಳೆ. ಇದನ್ನು ಕೇಳಿ ಫಿಲಿಪ್ ಫುಲ್ ಎಕ್ಸೈಟ್ ಆಗಿ ಫಟಾಫಟ್ ಅಂತ ಪ್ಯಾಂಟ್ ಬಿಚ್ಚೋಕೆ ಹೋಗ್ತಾನೆ. ಅದೇ ಸಮಯದಲ್ಲಿ ಬೇರೆ ಎಲ್ಲರೂ ಪಾರ್ಟಿಗೆ ಐಟಮ್ಸ್ ತರೋಕೆ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಎರಿಕಾಳಿಗೆ ಎದುರುಗಡೆಯಿಂದ ಲೈಟ್ ಬರೋದು ಕಾಣುತ್ತೆ. ಅವಳು ಶಾಕ್ ಆಗಿ, ನಮ್ಮನ್ನ ಬಿಟ್ಟು ಇನ್ನು ಬೇರೆ ಯಾರೋ ಬದುಕಿರೋ ಹಾಗಿದ್ದಾರೆ ಅಂತಾಳೆ. ಫಿಲಿಪ್, ಹೋಗ್ಲಿ ಬಿಡಮ್ಮ, ಅವ್ಯಾರೋ ಇರ್ತಾರೆ ಅಂತಾನೆ. ಆದ್ರೆ ಯಾರು ಕೇಳಲ್ಲ. ಎರಡು ಕಾರ್ಗಳು ಮುಖಾಮುಖಿಯಾಗಿ ನಿಲ್ಲುತ್ತವೆ. ಫಿಲಿಪ್ ಸುಮ್ಮನೆ ಕಾರ್ ಹಿಂದಿನ ಸೀಟ್ ಕೆಳಗೆ ಹೋಗಿ ಅಡಗಿಕೊಳ್ತಾನೆ. ಎಲ್ಲರೂ ಕಾರ್ ಇಳಿದು ಒಬ್ಬರಿಗೊಬ್ಬರು ನೋಡಿ, ಅಬ್ಬಾ, ಇಷ್ಟೊಂದು ಜನ ಬದುಕಿದ್ದಾರಾ ಅಂತ ಖುಷಿ ಪಡ್ತಾರೆ. ಎರಿಕಾ ಹೇಳ್ತಾಳೆ, ನಮ್ಮ ಜೊತೆ ಒಬ್ಬ ಮಸ್ತ್ ಗಿರಾಕಿ ಇದ್ದಾನೆ, ಅವನ ಜೊತೆ ನಾವು ಬೆಟ್ಟದ ಮೇಲೆ ಮಜಾ ಮಾಡೋಕೆ ಹೋಗ್ತಿದ್ದೀವಿ, ನೀವು ಅವನನ್ನ ನೋಡ್ಲೇಬೇಕು ಅಂದ್ಬಿಟ್ಟು ಎಲ್ಲರನ್ನೂ ತನ್ನ ಕಾರ್ ಹತ್ತಿರ ಕರ್ಕೊಂಡು ಬರ್ತಾಳೆ. ಎಲ್ಲರೂ ಕಾರ್ ಸುತ್ತಾ ನಿಂತುಕೊಳ್ತಾರೆ. ಫಿಲಿಪ್ ಕಾರ್ನಿಂದ ಸ್ವಲ್ಪ ತಲೆ ಹೊರಗೆ ಹಾಕಿದಾಗ ಕ್ಯಾರಲ್ ಅವನನ್ನ ನೋಡ್ಬಿಡ್ತಾಳೆ. ಅಯ್ಯಯ್ಯೋ, ಇವನು ಫಿಲಿಪ್ ಅಲ್ವಾ ಅಂತಾಳೆ. ಬೇರೆಯವರು, ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಾಗ, ಇವನು ನನ್ನ ಗಂಡ ಅಂತಾಳೆ ಕ್ಯಾರಲ್. ಫಿಲಿಪ್ ಕಾರ್ನಿಂದ ಆಚೆ ಬಂದು, ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೀಗೆ ಮಾಡಿದೆ, ಇದೆಲ್ಲ ನನ್ನ ಪ್ಲಾನ್ ಅಂತ ಸುಳ್ಳು ಹೇಳೋಕೆ ಟ್ರೈ ಮಾಡ್ತಾನೆ. ಆಗ ಎರಿಕಾ ಕೇಳ್ತಾಳೆ, ಹಾಗಾದ್ರೆ ನಿನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ಯಾಕೆ ಹೇಳಿದ್ದೆ? ಇದನ್ನು ಕೇಳಿ ಕ್ಯಾರಲ್ಗೆ ಮತ್ತು ಅಲ್ಲಿರೋರಿಗೆ ಶಾಕ್ ಆಗುತ್ತೆ. ಫಿಲಿಪ್ ದೊಡ್ಡ ವಂಚಕ ಅಂತ ಗೊತ್ತಾಗುತ್ತೆ. ಫಿಲಿಪ್ ಸುಧಾರಿಸಿಕೊಳ್ಳೋಕೆ, ನಾನು ನಿನ್ನ ಬಗ್ಗೆ ಹೇಳಿಲ್ಲ ಕ್ಯಾರಲ್, ಬೇರೆ ಯಾರೋ ಕ್ಯಾರಲ್ ಬಗ್ಗೆ ಹೇಳಿದೆ ಅಂತ ಬುರುಡೆ ಬಿಡ್ತಾನೆ. ಆದ್ರೆ ಎಲ್ಲರಿಗೂ ಮ್ಯಾಟರ್ ಅರ್ಥ ಆಗಿರುತ್ತೆ. ಎಲ್ಲರೂ ಅವನನ್ನ ಅಲ್ಲೇ ಬಿಟ್ಟು ತಮ್ಮ ತಮ್ಮ ಕಾರ್ನಲ್ಲಿ ಹೊರಟು ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಫಿಲಿಪ್ ಕಾಲು ನಡಿಗೆಯಲ್ಲಿ ಹೇಗೋ ಮನೆ ಸೇರ್ತಾನೆ. ಅಲ್ಲಿ ಎಲ್ಲರೂ ಖುಷಿಯಾಗಿ ಹರಟೆ ಹೊಡಿತಾ ಇರ್ತಾರೆ. ಫಿಲಿಪ್ ಹೋದ ತಕ್ಷಣ ಎಲ್ಲರೂ ಮುಖ ತಿರುಗಿಸಿಕೊಳ್ಳುತ್ತಾರೆ. ಫಿಲಿಪ್ ಮಾತಾಡೋಕೆ ಹೋದ್ರೆ ಯಾರೂ ಉತ್ತರ ಕೊಡಲ್ಲ. ಯಾರೂ ಹೀಗೆ ಮಾಡಬೇಡಿ, ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಂತ ಕ್ಯಾರಲ್ ಮನೆಗೆ ಹೋಗ್ತಾನೆ. ಕ್ಯಾರಲ್ ಅಲ್ಲಿ ದೆವ್ವದ ತರ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ಫಿಲಿಪ್, ಏನಿದು ಅಂತ ಕೇಳಿದಾಗ, ನಾನು ಸತ್ತೋಗಿದ್ದೀನಿ ಅಲ್ವಾ, ಅದಕ್ಕೆ ದೆವ್ವ ಆಗಿ ಬಂದಿದ್ದೀನಿ ಅಂತಾಳೆ. ಫಿಲಿಪ್, ಸಾಕು ಬಿಡು, ನಾನು ನಿಜ ಹೇಳ್ತೀನಿ, ಆ ಹುಡುಗಿಯರ ಜೊತೆ ಬೆಟ್ಟಕ್ಕೆ ಹೋಗಿದ್ದು ನಿಜ, ಆದ್ರೆ ನಾನು ಏನು ಮಾಡಿಲ್ಲ ಅಂತಾನೆ. ಕ್ಯಾರಲ್ ಅವನಿಗೆ ಚೆನ್ನಾಗಿ ಬೈದು ಅಲ್ಲಿಂದ ಓಡಿಸಿಬಿಡ್ತಾಳೆ. ಆಮೇಲೆ ಯಾವತ್ತೂ ಈ ಮನೆ ಕಡೆ ಮುಖ ಮಾಡಬೇಡ ಅಂತ ಬೈದು ಕಳಿಸ್ತಾರೆ. ಇದರಿಂದ ಫಿಲಿಪ್ ಫುಲ್ ಬೇಜಾರಾಗಿ ನೇರ ತನ್ನ ಫ್ರೆಂಡ್ಸ್ ಹತ್ರ ಬರ್ತಾನೆ. ಯಾಕಪ್ಪ ನನ್ನ ಲೈಫ್ ಹಿಂಗೆಲ್ಲ ಆಗ್ತಿದೆ ಅಂತ ತನ್ನನ್ನ ತಾನೇ ಬೈಕೊಂಡು ಅಲ್ಲಿರೋ ಟೇಬಲ್ ಮೇಲೆ ಬಿದ್ದು ಮಲಗಿಬಿಡ್ತಾನೆ. ಮರುದಿನ ಬೆಳಗ್ಗೆ ಎರಿಕಾ ಮತ್ತು ಗೇಲ್ ಕ್ಯಾರಲ್ ಹತ್ರ ಬಂದು ಸಾರಿ ಕೇಳ್ತಾರೆ. ನಿನ್ನ ಮನಸ್ಸಿಗೆ ನೋವು ಮಾಡೋದು ನಮ್ಮ ಉದ್ದೇಶ ಇರಲಿಲ್ಲ ಅಂತಾರೆ. ಆಗ ಕ್ಯಾರಲ್ ಖಾರವಾಗಿ ಕೇಳ್ತಾಳೆ, ನೀವೇನು ಮಾರುಕಟ್ಟೆ ಹೆಣ್ಣು ಮಕ್ಕಳ? ಅಡ್ಡಾದಿಡ್ಡಿ ಮಾತಾಡೋ ಒಬ್ಬ ಗಂಡಸನ್ನ ಕಂಡ ತಕ್ಷಣ ಅವನ ಜೊತೆ ಕೆಲಸ ಮಾಡೋಕೆ ರೆಡಿಯಾಗಿಬಿಟ್ರ ಅಂತ ಬೈತಾಳೆ. ಅದಕ್ಕೆ ಗೇಲ್, ನೋಡು ಕ್ಯಾರಲ್, ಫಿಲಿಪ್ ತನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ, ನಾನು ಈ ಪ್ರಪಂಚದಲ್ಲಿ ಒಬ್ಬನೇ ಅಂತ ಹೇಳಿ ನಂಬಿಸಿದ್ದ ಅಂತಾರೆ. ಆಗ ಕ್ಯಾರಲ್ ವಾಪಸ್ ಕೊಡ್ತಾಳೆ, ನಂಬೋಕೆ ನೀವೇನು ದಡ್ಡರ? ಒಬ್ಬನ ಜೊತೆ ಮಲಗೋಕ್ಕಿಂತ ಮುಂಚೆ ಅವನ ಬ್ಯಾಕ್ಗ್ರೌಂಡ್ ಏನು ಅಂತ ಚೆಕ್ ಮಾಡೋ ಬುದ್ಧಿ ಬೇಡವಾ? ನಿಮ್ಮಲ್ಲಿರೋ ಹಸಿವು ಅವನ ಸುಳ್ಳನ್ನ ನೋಡೋಕೆ ಬಿಡಲಿಲ್ಲ ಅಷ್ಟೇ ಅಂತ ಉಗಿತಾಳೆ. ಇನ್ನೊಂದು ಕಡೆ ಫಿಲಿಪ್ ಕುಡಿದು ಫುಲ್ ಟೈಟ್ ಆಗಿ ಬಾರ್ ಟೆಂಡರ್ ತರ ಸ್ಟೈಲ್ ಮಾಡೋಕೆ ಹೋಗಿ ಅಲ್ಲಿಯೂ ಫೇಲ್ ಆಗ್ತಾನೆ. ಮೆಲಿಸ್ಸಾ ಮತ್ತು ಟಾಡ್ ಕ್ಯಾರಲ್ನ ಸಮಾಧಾನ ಮಾಡೋಕೆ ಬರ್ತಾರೆ. ಆದ್ರೆ ಅವಳು, ನನಗೆ ಯಾರ ಸಿಂಪತಿಯೂ ಬೇಡ, ನನ್ನನ್ನ ಒಬ್ಬಳನ್ನೇ ಬಿಟ್ಟು ಬಿಡಿ ಅಂತ ಕಿರುಚುತ್ತಾಳೆ. ಫಿಲಿಪ್ ಕುಡಿದು ಬಿದ್ದಿದ್ದರೂ ಯಾರೂ ಅವನನ್ನ ಹುಡುಕಿಕೊಂಡು ಬರೋದಿಲ್ಲ. ಮರುದಿನ ಅವನಿಗೆ ಗೊತ್ತಾಗುತ್ತೆ ಎಲ್ಲರಿಗೂ ತನ್ನ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ ಅಂತ. ರಾತ್ರಿ ಎಲ್ಲರೂ ಒಂದೆಡೆ ಸೇರಿದಾಗ ಫಿಲಿಪ್ ಬಂದು ಎಲ್ಲರ ಹತ್ರ ಕ್ಷಮೆ ಕೇಳ್ತಾನೆ. ನಾನು ಎರಿಕಾ ಮತ್ತೆ ಗೇಲ್ ಜೊತೆ ಮಜಾ ಮಾಡೋಕೆ ಸುಳ್ಳು ಹೇಳಿದ್ದು ನಿಜ, ಮೆಲಿಸ್ಸಾ ಜೊತೆಗೂ ಇರೋಕೆ ಆಸೆ ಇತ್ತು, ಜನಸಂಖ್ಯೆ ಬೆಳೆಸೋದು ಗಿಳಿಸೋದು ಎಲ್ಲ ಸುಳ್ಳು, ನನಗೆ ಬೇಕಾಗಿದ್ದು ಬರೀ ಮಜಾ ಅಷ್ಟೇ ಅಂತ ಒಪ್ಪಿಕೊಳ್ತಾನೆ. ಕ್ಯಾರಲ್ ಹತ್ರ ಬಂದು, ನಾನು ನಿನಗೆ ದೊಡ್ಡ ಮೋಸ ಮಾಡಿದ್ದೀನಿ, ಆವತ್ತು ಲವ್ ಮಾಡ್ತೀನಿ ಅಂತ ಹೇಳಿದ್ದು ಕೂಡ ಸುಳ್ಳು ಅಂತ ಹೇಳ್ತಾನೆ.
ಸತ್ಯ ಹೇಳಿದ ಮೇಲೆ ಫಿಲಿಪ್ಗೆ ಮನಸ್ಸು ಹಗುರ ಆದಂಗೆ ಅನ್ಸುತ್ತೆ. ಆಗ ಕ್ಯಾರಲ್ ಕೈಗೆ ಡಿವೋರ್ಸ್ ಪೇಪರ್ಸ್ ಕೊಡ್ತಾಳೆ. ನಾನು ನೀನು ಖುಷಿಯಾಗಿರೋದನ್ನ ನೋಡಬೇಕು, ಅದಕ್ಕೆ ನಿನಗೆ ಇಷ್ಟ ಬಂದಂಗೆ ಇರು ಅಂತ ಸಹಿ ಹಾಕ್ತಾಳೆ. ಇಬ್ಬರ ಡಿವೋರ್ಸ್ ಫೈನಲ್ ಆಗುತ್ತೆ. ಫಿಲಿಪ್ ತನ್ನ ಫ್ರೆಂಡ್ಸ್ ಹತ್ರ ಬಂದು, ನಾನು ಈಗ ಫುಲ್ ಸಿಂಗಲ್ ಗುರು, ಇನ್ಮೇಲೆ ನನಗೆ ಯಾರ ಲಗಾಮು ಇಲ್ಲ ಅಂತ ಬೀಗುತ್ತಾನೆ. ಕೊನೆಗೆ ಕ್ಯಾರಲ್ ಮತ್ತು ಫಿಲಿಪ್ ಇಬ್ಬರು ಒಟ್ಟಿಗೆ ಬಂದು ಫ್ರೆಂಡ್ಸ್ ಹತ್ರ ನಗುತ್ತಾ ಹೇಳ್ತಾರೆ, ನಾವಿಬ್ಬರು ಪರಸ್ಪರ ಒಪ್ಪಿಗೆಯಿಂದ ಬೇರೆ ಆಗಿದ್ದೀವಿ ಅಂತ ಶಾಂಪೇನ್ ಕುಡಿಯುತ್ತಾ ಸೆಲೆಬ್ರೇಟ್ ಮಾಡ್ತಾರೆ. ಕ್ಯಾರಲ್ಗೆ ಒಳ್ಳೆ ಗಂಡ ಸಿಗಲಿ ಅಂತ ಫಿಲಿಪ್ ಹಾರೈಸ್ತಾನೆ. ಮರುದಿನ ಬೆಳಿಗ್ಗೆ ಫಿಲಿಪ್ ಫುಲ್ ಫ್ರೀಡಂನಿಂದ ಮನೆಯೆಲ್ಲ ಕಲರ್ ಹಾಕಿ ಗಲೀಜು ಮಾಡಿರುವಾಗ ಎರಿಕಾ ಬರ್ತಾಳೆ. ನೀನು ಈಗ ಹೆಂಗೂ ಡಿವೋರ್ಸ್ ಆಗಿದ್ಯಲ್ಲ, ಇನ್ಮೇಲೆ ನಾವು ಕೆಲಸ ಮಾಡೋಣ್ವಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಕ್ಯಾರಲ್ ಸಾಮಾನು ತಗೊಳ್ಳೋಕೆ ಅಲ್ಲಿಗೆ ಬರ್ತಾಳೆ. ಅವರಿಬ್ಬರನ್ನ ನೋಡಿ, ನೀವು ಮಾಡೋದು ಮಾಡಿ, ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೋಗ್ತಾಳೆ. ಎರಿಕಾ ಕೊನೆಯದಾಗಿ, ಹಾಗಾದ್ರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ತೋಟಕ್ಕೆ ಬಾ, ಅಲ್ಲಿ ಇರೋಣ ಅಂತ ಫಿಕ್ಸ್ ಮಾಡ್ತಾಳೆ. ನಾವಿಲ್ಲಿ ಮೆಲಿಸ್ಸಾ ಮತ್ತು ಟಾಡ್ನ ನೋಡ್ತೀವಿ. ಅಲ್ಲಿ ಟಾಡ್ ಮೆಲಿಸ್ಸಾಳಿಗೋಸ್ಕರ ಒಂದು ಹಾರ್ಟ್ ಶೇಪ್ ಪ್ಯಾನ್ಕೇಕ್ ಮಾಡ್ಕೊಂಡು ಬಂದು ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳ್ತಾನೆ. ಆದ್ರೆ ಮೆಲಿಸ್ಸಾ ಮಾತ್ರ ಅದಕ್ಕೆ ಪ್ರತಿಯಾಗಿ ಬರೀ ಥ್ಯಾಂಕ್ ಯು ಅಂತ ಹೇಳಿ ಸುಮ್ಮನಾಗ್ತಾಳೆ. ಇನ್ನೊಂದೆಡೆ ಫಿಲಿಪ್ಗೆ ಕಾಫಿ ಕುಡಿಯೋ ಆಸೆ ಆಗುತ್ತೆ. ಅದಕ್ಕೆ ಹಾಲು ತರೋಕೆ ಅಂತ ಹಸುವಿನ ಹತ್ರ ಹೋಗ್ತಾನೆ. ಅವನು ಖುಷಿಯಾಗಿ ಇರೋದನ್ನ ನೋಡಿ ಗೇಲ್ ಕೇಳ್ತಾಳೆ, ಏನಪ್ಪಾ ಮ್ಯಾಟರು, ಇವತ್ತು ಭಾರಿ ನಗು ಬರ್ತಿದೆಯಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಖುಷಿ ಇರಲ್ವಾ ಮತ್ತೆ, ಕ್ಯಾರಲ್ ಅಕ್ಕನ ಖುಷಿಗೋಸ್ಕರ ಅವಳಿಗೆ ಡಿವೋರ್ಸ್ ಕೊಟ್ಟು ಬಂದಿದ್ದೀನಿ ಅಂತ. ಗೇಲ್ ಕೇಳ್ತಾಳೆ, ಹೌದಾ, ಹಂಗಾದ್ರೆ ನಿನ್ನ ಫಸ್ಟ್ ನೈಟ್ ಮಾಡೋ ಪ್ಲಾನ್ ಏನ್ ಸಮಾಚಾರ ಅಂತ. ಅದಕ್ಕೆ ಅವನು, ಪ್ಲಾನ್ ಏನಿಲ್ಲಪ್ಪ, ನಾನು ಫುಲ್ ರೆಡಿ, ನೀನು ಜಾಗ ಹೇಳಷ್ಟೇ, ನನ್ನ ಆಯುಧಗಳನ್ನ ತಗೊಂಡು ಅಲ್ಲಿಗೆ ಹಾಜರಿರ್ತೀನಿ ಅಂತಾನೆ. ಗೇಲ್ ಹೇಳ್ತಾಳೆ, ಸರಿ, ಹೆಂಗಾದ್ರೆ ಸಂಜೆ 5 ಗಂಟೆಗೆ ಸಿಗೋಣ. ಅವನು ಹೇಳ್ತಾನೆ, ಆಯ್ತು, 5 ಗಂಟೆ ಕರೆಕ್ಟ್ ಆಗಿದೆ, ಯಾಕಂದ್ರೆ ನನಗೆ 3 ಗಂಟೆಗೆ ಬೇರೆ ಕಡೆ ಒಂದು ಕೆಲಸ ಮಜೂರಿ ಇದೆ. ಅಲ್ಲಿಂದ ಅವನು ಯಾವುದೋ ಅರ್ಜೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಟಾಡ್ ಸಿಗ್ತಾನೆ. ಫಿಲಿಪ್ ಕೇಳ್ತಾನೆ, ಏನೋ ಮಗ, ಯಾಕೆ ಇಷ್ಟು ಮುಖ ಸಣ್ಣ ಮಾಡ್ಕೊಂಡು ಅಲಿತಾ ಇದ್ದೀಯಾ ಅಂತ. ಟಾಡ್ ಹೇಳ್ತಾನೆ, ಬಾಸ್, ಸ್ವಲ್ಪ ಹೊತ್ತು ಮುಂಚೆ ಮೆಲಿಸ್ಸಾಗೆ ಐ ಲವ್ ಯು ಅಂದೆ, ಆದ್ರೆ ಅವಳು ಬರೀ ಥ್ಯಾಂಕ್ ಯು ಅಂದ್ಬಿಟ್ಲಲ್ಲ. ಫಿಲಿಪ್ ಹೇಳ್ತಾನೆ, ಲೋ ಮಗ, ಇದೆಲ್ಲ ಕಾಮನ್ ಕಣೋ, ಇದನ್ನ ಯಾಕೆ ಇಷ್ಟು ತಲೆಗೆ ಹಚ್ಕೋತೀಯ? ನೋಡು, ಇಲ್ಲಿ ಇರೋದು ಇಬ್ಬರೇ ಜವಾನ ಗಂಡಸರು, ಒಂದು ನಾನು, ಇನ್ನೊಂದು ನೀನು. ಮೆಲಿಸ್ಸಾಗೆ ನಾನಂದ್ರೆ ಆಗಲ್ಲ, ಅದಕ್ಕೆ ಅವಳು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಮುಂದೆ ಅವನು ಆ ಬೋರ್ಡ್ ಹತ್ರ ಹೋಗ್ತಾನೆ, ಎಲ್ಲಿ ಲಾಸ್ಟ್ ಮ್ಯಾನ್ ಅಲೈವ್ ಅಂತ ಬರೆದಿರುತ್ತೋ. ಏಣಿ ಹಾಕಿ ಅದನ್ನ ಅಳಿಸೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಈಗಷ್ಟೇ ಅವನ ಲೈಫ್ ಸೆಟ್ ಆಗಿತ್ತು, ಯಾರಾದ್ರೂ ಹೊಸಬ್ರು ಬಂದು ತನ್ನ ಖುಷಿ ಹಾಳು ಮಾಡೋದು ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಆ ಬೋರ್ಡ್ ಮೇಲೆ ತನ್ನ ಊರ ಹೆಸರು ಹೊಡೆದು ಹಾಕಿ ಮೂವ್ ಟು ಟಮಾ ಅಂತ ಬರೀತಾನೆ. ಆದ್ರೆ ಸಡನ್ ಆಗಿ ಅವನು ಹತ್ತಿದ್ದ ಏಣಿ ಕೆಳಗೆ ಬಿದ್ದು ಹೋಗುತ್ತೆ. 2 ಗಂಟೆ ಕಳೆದ್ರೂ ಅವನು ಜೋರಾಗಿ ಕಿರುಚಾಡ್ತಾನೆ, ಆದ್ರೆ ಅಲ್ಲಿ ಯಾರೂ ಇರಲ್ಲ. ಅಷ್ಟು ಎತ್ತರದಿಂದ ಜಿಗಿಯೋಕೂ ಆಗಲ್ಲ. ಇತ್ತ 3 ಗಂಟೆ ಆದ ತಕ್ಷಣ ಎರಿಕಾ ಒಂದು ಕಾಸ್ಟ್ಲಿ ಶಾಂಪೇನ್ ಬಾಟಲಿ ತಗೊಂಡು ಫಿಲಿಪ್ ಮನೆಗೆ ಬರ್ತಾಳೆ. ಫಿಲಿಪ್ ಹೆಸರು ಕೂಗ್ತಾ ಇಡೀ ಮನೆಯೆಲ್ಲ ಹುಡುಕ್ತಾಳೆ, ಆದ್ರೆ ಅವನು ಸಿಗಲ್ಲ. ಇತ್ತ ಫಿಲಿಪ್ ನಸೀಬು ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ, ಆ ಸುಡೋ ಬಿಸಿಲಲ್ಲಿ ತನ್ನ ಪ್ಯಾಂಟ್ ಬಿಚ್ಚಿ ಸ್ವಲ್ಪ ನೆರಳು ಮಾಡ್ಕೊಳ್ಳೋಕೆ ನೋಡ್ತಾನೆ. ಆದ್ರೆ ಆ ಪ್ಯಾಂಟ್ ಕೂಡ ಗಾಳಿಗೆ ಹಾರಿ ಹೋಗುತ್ತೆ. ಸಂಜೆ 5 ಗಂಟೆ ಆದಾಗ ಗೇಲ್ ಕೂಡ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಎರಿಕಾನ ನೋಡಿ ಕೇಳ್ತಾಳೆ, ನೀನು ಇಲ್ಲೇನ್ ಮಾಡ್ತಿದ್ದೀಯಾ ಅಂತ. ಅವಳು ಹೇಳ್ತಾಳೆ, ನಾನು ಸ್ವಲ್ಪ ಕೆಲಸ ಮಜೂರಿ ಮಾಡಿಸಿಕೊಳ್ಳೋಕೆ ಬಂದೆ. ಗೇಲ್ ಹೇಳ್ತಾಳೆ, ನಾನು ಬಂದಿರೋದು ಅದಕ್ಕೆ, ಆದ್ರೆ ಆ ಸಾಚಾ ಮನುಷ್ಯ ಇಲ್ಲಿ ಇಲ್ಲವಲ್ಲ. ಅಷ್ಟರಲ್ಲಿ ಕ್ಯಾರಲ್ ಕೂಡ ಅಲ್ಲಿಗೆ ಬರ್ತಾಳೆ. ಅವರಿಬ್ಬರನ್ನ ನೋಡಿ ಹೇಳ್ತಾಳೆ, ನೀವಿಬ್ಬರು ಪಕ್ಕಾ ಲೋಕಲ್ ಅಪ್ಪ, ಆ ಮನುಷ್ಯನಿಗೆ ಡಿವೋರ್ಸ್ ಆಗಿ 1 ದಿನ ಆಗಿಲ್ಲ, ಆಗಲೇ ಕೆಲಸ ಮಾಡಿಸಿಕೊಳ್ಳೋಕೆ ಲೈನ್ ಹೊಡ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ. ಮಾರನೇ ದಿನ ಮಧ್ಯಾಹ್ನ ಆಯ್ತು. ಬಿಸಿಲಿಗೆ ಫಿಲಿಪ್ ಹಾಲತ್ ಖರಾಬ್ ಆಗೋಗಿತ್ತು. ಬಿಸಿಲಿಂದ ತಪ್ಪಿಸಿಕೊಳ್ಳೋಕೆ ಏನೇನೋ ಟ್ರೈ ಮಾಡ್ತಾನೆ, ಆದ್ರೆ ಏನು ಯೂಸ್ ಆಗಲ್ಲ. ಸಂಜೆ ಕ್ಯಾರಲ್ ಕಾಫಿ ತಗೊಳ್ಳೋಕೆ ಹೋದಾಗ ಅಲ್ಲಿ ಗೇಲ್ ಮತ್ತು ಎರಿಕಾ ಇರ್ತಾರೆ. ಕ್ಯಾರಲ್ ಕೇಳ್ತಾಳೆ, ನನ್ನ ಎಕ್ಸ್ ಹಸ್ಬೆಂಡ್ ನಿಮಗೆ ತೃಪ್ತಿ ಕೊಟ್ಟನಾ ಇಲ್ವಾ ಅಂತ. ಅವರು ಹೇಳ್ತಾರೆ, ಇಲ್ಲ, ಅವನು ಬಂದೇ ಇಲ್ಲ. ಇದನ್ನ ಕೇಳಿ ಕ್ಯಾರಲ್ ಶಾಕ್ ಆಗ್ತಾಳೆ. ಇಬ್ಬರು ಸುಂದರಿ ಹುಡುಗಿಯರು ಕರೀತಿದ್ದಾರೆ ಅಂದ್ರೆ ಫಿಲಿಪ್ ಬರದೇ ಇರೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವನು ಏನೋ ದೊಡ್ಡ ಆಪತ್ತಿನಲ್ಲಿದ್ದಾನೆ, ಇಲ್ಲ ಸತ್ತು ಹೋಗಿದ್ದಾನೆ ಅಂತ ಅನ್ಕೋತಾಳೆ. ರಾತ್ರಿ ಕ್ಯಾರಲ್ ಎಲ್ಲರನ್ನೂ ಸೇರಿಸಿ ಹೇಳ್ತಾಳೆ, ಫಿಲಿಪ್ 24 ಗಂಟೆಯಿಂದ ನಾಪತ್ತೆ ಆಗಿದ್ದಾನೆ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಮೆಲಿಸ್ಸಾ ಹೇಳ್ತಾಳೆ, ನನಗೇನೋ ಹಂಗೆ ಅನ್ಸಲ್ಲ,
ಖುಷಿಯಲ್ಲಿ ಜಾಸ್ತಿ ಕುಡಿದು ಎಲ್ಲಿಗಾದ್ರೂ ಬಿದ್ದಿರ್ತಾನೆ ಅಷ್ಟೇ. ಅಷ್ಟರಲ್ಲಿ ಒಂದು ಕಾರ್ ಬರುತ್ತೆ. ಅದನ್ನ ನೋಡಿ ಎಲ್ಲರಿಗೂ ಶಾಕ್, ಯಾಕಂದ್ರೆ ಅದು ಫಿಲಿಪ್ ಕಾರ್ ಆಗಿರಲ್ಲ. ಆ ಕಾರಿಂದ ಒಬ್ಬ ಕಪ್ಪು ಮನುಷ್ಯ ಹೀರೋ ತರ ಇಳಿತಾನೆ. ಅವನು ಫಿಲಿಪ್ನ ಎತ್ಕೊಂಡಿರ್ತಾನೆ. ಅವನು ಕೇಳ್ತಾನೆ, ಈ ಮನುಷ್ಯ ನಿಮ್ಮವನ ಅಂತ. ಅದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ, ಅಂದ್ರೆ ಇನ್ನೊಬ್ಬ ಮನುಷ್ಯ ಬದುಕಿದ್ದಾನೆ ಅಂತ. ಆ ಹ್ಯಾಂಡ್ಸಮ್ ಮನುಷ್ಯನ ನೋಡಿ ಗೇಲ್ ಮತ್ತು ಎರಿಕಾ ಫುಲ್ ಖುಷಿಯಾಗ್ತಾರೆ. ಯಾಕಂದ್ರೆ ಈಗ ಅವರಿಗೆ ಫಿಲಿಪ್ಗಿಂತ ಸಖತ್ ಬಾಡಿ ಇರೋ ಗಂಡು ಸಿಕ್ಕಿದ್ದ. ಈಗ ಈ ಕಪ್ಪು ಮನುಷ್ಯ ಯಾರು? ಇನ್ನು ಎಷ್ಟು ಜನ ಬದುಕಿದ್ದಾರೆ? ನಮ್ಮ ಫಿಲಿಪ್ ಕಥೆ ಏನಾಗುತ್ತೆ? ಇದೆಲ್ಲವನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.